Hello guys, welcome to my channel. Friends, ಇವತ್ತು ನನ್ನ ಮಗನ ಬರ್ತ್ಡೇ, ಫಸ್ಟ್ ಇಯರ್ ಬರ್ತ್ಡೇ, ಜುಲೈ 16th. ಅವನು ಹುಟ್ಟಿ ಇವತ್ತಿಗೆ 1 ವರ್ಷ ಆಯ್ತು. ಸೊ ಇವತ್ತು ಬರ್ಡೇ ಮಾಡ್ತಾ ಇದೀವಿ. ಏನಿಲ್ಲ, ಸಿಂಪಲ್ ಆಗಿ ಏನ್ ಮಾಡ್ತಿದ್ದಾಳೆ ಅಮ್ಮ ಅಂತ ಬಗ್ಗೆ ನೋಡ್ತಾ ಇದ್ದೆ. ನನ್ನ ಕಂದ ಇಲ್ಲಿ ಬರಕ್ ಟ್ರೈ ಮಾಡ್ತಿದ್ದಾಳೆ, ನನ್ನ ತಂಗಿ ಹಿಡ್ಕೊಂಡ್ ಕೂತಿದ್ದಾಳೆ. ನಮ್ಮ ಮನೆಯವರು ಗಾಡಿ ಓಡಿಸ್ತಾ ಇದ್ದಾರೆ. ಇವಾಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಫಸ್ಟ್ ಟೈಮು ಅಂತಾನೆ ಅನ್ಕೊಂಡಿದ್ದೆ ಬಂದಾಗಿಂದ. ಬಟ್ ಅಲ್ಲಿ ಹೋಗಕ್ ಆಗಿರ್ಲಿಲ್ಲ. ಅಟ್ಲೀಸ್ಟ್ ಇವತ್ತು ಕಾಲ ಕೂಟ್ ಬರ್ತಿದೆ, ನೋಡೋಣ. ಟೈಮ್ ಸ್ವಲ್ಪ ಲೇಟೇ ಆಗೋಯ್ತು. ಓಪನ್ ಇದ್ರೆ ಸಾಕು ಅನಿಸ್ತಾ ಇದೆ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಹಾಗೆ ಸೆಲೆಬ್ರೇಷನ್ಗೆ ಎಲ್ಲ ಸ್ವಲ್ಪ ಏನೇನೋ ಡೆಕೋರೇಷನ್ ಐಟಮ್ಸ್ ಎಲ್ಲ ತಗೋಬೇಕು. ಸ್ವಲ್ಪ ಎಲ್ಲ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಅವನಿಗೆ ಡ್ರೆಸ್ ಎಲ್ಲ ತಗೊಂಡು ಬರಬೇಕು. ಈಗ ಅದೇ ಒಂದು ಚಿಕ್ಕ ವ್ಲಾಗ್ ತರ ಮಾಡೋಣ ಅಂತ ಅಂದ್ಬಿಟ್ಟು, ನೆನಪಿಗಿರ್ಲಿ ಅವತ್ತಿನ ಡೇ ಇಲ್ಲ ಏನೇನೆಲ್ಲ ಆಯ್ತು ಅಂತ ಅಂದ್ಬಿಟ್ಟು ಇದನ್ನು ವ್ಲಾಗ್ನ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ತಿರುಪತಿ ತಿಮ್ಮಪ್ಪನೇ ನೋಡ್ದಂಗೆ ಆಯಿತು. ಅಲ್ಲಂತೂ ಫಸ್ಟ್ ಟೈಮ್ ನಾನು ಹೋಗಿದ್ದು. ತುಂಬಾ ಚೆನ್ನಾಗಿತ್ತು. ದೇವರಂತೂ ಅರ್ಚನೆ ಎಲ್ಲ ಮಾಡಿಸಿ ಪಾಪುಗೆ ಮಿಸ್ರಿಗೆಲ್ಲ. ಈಗ ಹಾಲು ಅವ್ನು ಕುಡಿತಿದ್ದಾನೆ. ಸ್ವಲ್ಪ ಹೊಟ್ಟೆ ಸಿಕ್ತಿತ್ತು. ಮತ್ತು ಅಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ ಅಲ್ಲ ಅಂದ್ಬಿಟ್ಟು ನಾನು ವಿಡಿಯೋಸ್ ಎಲ್ಲ ಮಾಡಲಿಲ್ಲ. ಈಗ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ನೀರು ತಂದಿರಲಿಲ್ಲ, ಸ್ವಲ್ಪ ದಾವರ ಆಗ್ತಿತ್ತು. ಅದಕ್ಕೆ ಇಲ್ಲೇ ಹೋಟ್ಲಲ್ಲಿ ನೀರೆಲ್ಲ ತೊಗೊಂಡು ಬರೋಣ. ಹಾಗೆ ಸ್ವೀಟ್ಸ್ ತೊಗೋಬೇಕು ಸ್ವಲ್ಪ ರಾತ್ರಿಗೆ ಎಲ್ಲ ಫಂಕ್ಷನ್ಗೆ ಸ್ವೀಟ್ಸ್ ಎಲ್ಲ ತೊಗೊಂಡು, ಹಾಗೆ ಪಾರ್ಟಿಗೆ ಏನು ಸೆಲೆಬ್ರೇಷನ್ ಬೇಕೋ ಅದೆಲ್ಲ ತೊಗೊಂಡ್ಬಂದೆ. ಅಲ್ಲೇ ಟೈಮ್ ಆಗೋಯ್ತು ಜಾಸ್ತಿ. ಅವರು ಒಂದೊಂದು ಕೊಡೋದಕ್ಕೂ ತುಂಬ ಹೊತ್ತು ಮಾಡಿದ್ರು. ಒಂದೊಂದು ಪ್ರಾಪ್ಸನ್ನು ಸಿಂಪಲಾಗಿ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಎಲ್ಲ ಮಾಡ್ತಾ ಇದ್ದದ್ದು. ಫಸ್ಟ್ ಇಯರ್ ಬರ್ಡೇ ಸಿಂಪಲಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಫುಲ್ಲು ದಾಹ ಆಗೋಗಿತ್ತು ಅವ್ರಿಗಂತೂ. ನೋಡೋಣ, ಮಳೆ ಬೇರೆ ಬರ್ತಾ ಇದೆ. ಎಲ್ಲ ರಿಲೇಟಿವ್ಸ್ಗೆಲ್ಲ ಜಾಸ್ತಿ ಜನನ ಇನ್ವೈಟ್ ಮಾಡಿಲ್ಲ. ಎಲ್ಲ ನಾಮಕರಣಕ್ಕೆಲ್ಲ ಮಾಡಿದ್ವಿ ಅಲ್ವಾ ಗ್ರ್ಯಾಂಡಾಗಿ. ಸೊ ಈ ಸತಿ ಸಿಂಪಲ್ಲಾಗೆ ಮಾಡ್ತಾ ಇದ್ದೀವಿ. ಮನೆಯಲ್ಲಿರೋ ಎಲ್ಲ ರಿಲೇಟಿವ್ಸ್ ಎಲ್ಲ ಕರೆದ್ಬಿಟ್ಟು ಹತ್ರದಲ್ಲಿರೋರ್ನೆಲ್ಲ ಸಿಂಪಲ್ಲಾಗೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅನ್ನೋದೊಂದು ಸ್ವಲ್ಪ ಭಯ ಇದೆ. ಫಸ್ಟ್ ಟೈಮ್ ಆರ್ಗನೈಸ್ ಮಾಡ್ತಾ ಇರೋದು ಪಾರ್ಟಿ ಎಲ್ಲ ಮನೇಲೆ. ನೋಡೋಣ, ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರನು. ನಮ್ಮ ಖುಷ್ದು ಫಸ್ಟ್ ಬರ್ಡೇ ಮೆಮೋರಿಯಲ್. ಅವನು ಇವಾಗ ಏನೂ ನೆನಪಿರಲ್ಲ ಆ್ಯಕ್ಚುಲಿ ಅವನಿಗೆ. ಅವ್ನು ದೊಡ್ಡನಾದ್ಮೇಲೆ ಹಿಂಗೆ ಮಾಡಿದ್ವಿ ಆ ಥರ. ಅಟ್ಲೀಸ್ಟ್ ಒಂದು ಸಿಂಪಲ್ ಆದ್ರೂ ಪರವಾಗಿಲ್ಲ, ಹಿಂಗೆ ಮಾಡಿದ್ವಿ ಅಂತನಾದ್ರೂ ಅವನು ಖುಷಿ ಪಡ್ಬೋದಲ್ವಾ. ಮುಂದೆ ದೊಡ್ಡನಾದ್ಮೇಲೆ ಫೋಟೋಸ್ ಎಲ್ಲ ತಗೋಬೇಕು ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ವೀಡಿಯೋಸು ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಬಟ್ ಆ ಟೆನ್ಷನಲ್ಲಿ ಏನು ಮಾಡ್ತೀನಿ ಮರ್ತೇ ಹೋಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ ವೀಡಿಯೋಸ್ ಎಲ್ಲ ಮಾಡೋದು. ನೋಡೋಣ, ಸ್ವಲ್ಪ ಕಾನ್ಷಿಯಸ್ ಆಗಿ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿ ಅದೊಂದು ಸ್ವಲ್ಪ ಮೆಮೊರಿ ಕ್ರಿಯೇಟ್ ಚೆನ್ನಾಗಿರ್ಬೇಕು ಅನ್ನೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈವ್ನಿಂಗ್ ಆದಮೇಲೆ ಎಲ್ಲರೂ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಅಕ್ಕ, ಅತ್ತೆ ಎಲ್ಲ ಬೆಳಗ್ಗೆನೇ ಬಂದಿದ್ದರು. ಅತ್ತೆ ಮತ್ತು ಅಜ್ಜಿ, ಅವರತ್ತೆ ಅಜ್ಜಿ ಅಂದರೆ ಎಲ್ಲರೂ ಬಂದಿದ್ದರು. ಸೊ ಪಾಪುನೆಲ್ಲ ಆರ್ಟರ್ಸ್ ರೆಡಿ ಮಾಡಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾನು ಔಟ್ಫಿಟ್ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಪಾಪುಗೆಲ್ಲ ರೆಡಿ ಮಾಡಿ ಹಾಗೆ ಒಂದು ಫೋಟೋಸ್ ತಗೊಳ್ಳೋಣ ವೀಡಿಯೋಸ್ ಅಂತ ಅಂದ್ಕೊಂಡೆ. ಅವನು ಆಟಾಡೋದ್ರಲ್ಲಿ ಫುಲ್ಲು ಇವಾಲ್ವ್ ಆಗಿಬಿಟ್ಟಿದ್ದ. ಅದು ಇದು ನೋಡೋದ್ರಲ್ಲಿ ಓಡೋಗೋದ್ರಲ್ಲೇ. ಬರ್ಡೇಗೆ ಕೇಕ್, ಚಾಕ್ಲೇಟ್ ಕೇಕ್ ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಬರ್ತ್ಡೇಗೆ. ನಾವು ನಾರ್ಮಲ್ ಕೇಕ್ ಅಂದರೆ ಪೇಸ್ಟ್ರಿ ಅಲ್ಲ, ನಾರ್ಮಲ್ ಮಾಮೂಲಿ ಹಾಗೆಲ್ಲ ಬರ್ತಿತ್ತಲ್ಲ ಆ ಥರ ಕೇಕಲ್ಲೇ ಸ್ಪೆಷಲ್ ಕೇಕ್ ಅಂತ ಕೇಕ್ ಮಾಡಿಸಿದ್ದು. ವಿಕ್ಕಿ ಪೇಸ್ಟ್ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಮನೆ ಸ್ವಲ್ಪ ಚಿಕ್ಕದು, ಮನೆ ತುಂಬ ಜನ ಇತ್ತು. ನೋಡೋದಕ್ಕೆ ತುಂಬ ಖುಷಿ ಇತ್ತು, ಚೆನ್ನಾಗಿತ್ತು. ಚಿಕ್ಕದಾಗಿ ಸ್ಮಾಲ್ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಬಲೂನ್ಸು, ಬೇಬಿ ಬಾಯ್ ಥೀಮ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಚಾವಿ ಗೌಡ ಅಂತ ಅಂದ್ಬಿಟ್ಟು ಕೇಕ್ ಬಂದಿದ್ವಿ. ಕೇಕು ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಎಲ್ಲ ಕ್ಯಾಂಡಲ್ಸ್ ಎಲ್ಲ ಹಚ್ತಾ ಇದ್ದೀನಿ, ಎಲ್ಲ ಅರೇಂಜ್ ಮಾಡಿಬಿಟ್ಟು. ಈಗ ಬೇಬಿ ಬಾಯ್ ಥೀಮ್ ನೋಡ್ಬೋದು. ಆ್ಯಕ್ಚುಲಿ ಇದು ಎಲ್ಲರಿಗೂ ವೀಡಿಯೋ ಮಾಡೋದಕ್ಕೆ ಹೇಳಿದ್ದೆ.
ಕೆಲವರು ಮಾಡಿದ್ದಾರೆ, ಕೆಲವರು ಇಲ್ಲ ಫೋಟೋಸ್ ತೆಗ್ದಿದ್ದಾರೆ. ಫೋಟೋಸ್ ಎಲ್ಲ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ಈಗ ಎಲ್ಲ ಅದು ಹಚ್ಚೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಒಂದೊಂದು ಸತಿ ಹತ್ತುತ್ತಾನೇ ಇರಲಿಲ್ಲ ಹೇಳಬೇಕು ಅಂದರೆ. ಅದು ಬ್ಲಾಸ್ಟರ್ ಅಲ್ಲ, ಅದು ಏನಂತಾರೆ ಫೈರ್ ಕ್ರ್ಯಾಕರ್ ಏನಂತಾರೆ ಅದ್ರ ಹೆಸರು ಗೊತ್ತಿಲ್ಲ. ಬರ್ತಡೇ ಪಾರ್ಟಿಗೆಲ್ಲ ಹಾಕ್ತಾರಲ್ಲ ಅದು. ಹಾಗೆ ಇದು ನಾವು ಪಾರ್ಟಿಗೆಲ್ಲ ಇನ್ನೇನು ತುಂಬ ಜಾಸ್ತಿ ಜನ ಏನು ಕರೆದಿಲ್ಲ ಅಲ್ಲ, 15-20 ಮೆಂಬರ್ಸ್ ಅಂತ ಅಂದ್ರೂ ದೊಡ್ಡ ಪಾತ್ರೆ ಬೇಕಾಗುತ್ತೆ ಅಡುಗೆಗೆಲ್ಲ ಅಂತ ಅಂದ್ಬಿಟ್ಟು. ಸೊ ನಾವು ಕೇಟ್ರಿಂಗ್ ಅವ್ರಿಗೆ ಹೇಳಿದ್ವಿ. ತುಂಬಾ ಚೆನ್ನಾಗಿತ್ತು ಕೇಟ್ರಿಂಗಿಗೆಲ್ಲ. ಆಮೇಲೆ ತಿನ್ನೋರು ಬರೀ ಅದು ಮಾಡ್ಕೊಡಿ ಬರೋ ಮೈಕೆ ಈಚೆ ಬರ್ರಿ. Happy birthday to you. ಏನಾಗಲ್ಲ ಫೋಟೋ ಹೊಡೆದಮ್ಮ ಈಗ ಹೊಡಿತಾರೆ. ಕ್ಯಾಮ್ರಾ ತಗೋ, ಹಂಗೆ ರೆಕಾರ್ಡ್ ಮಾಡಿ ಕೊಡ್ಲೇ. ಕಟ್ ಮಾಡೋದೆಲ್ಲ ಸ್ಟೂಲ್ ಮೇಲೆ ಬ್ಯಾಗ್, ಬ್ಲ್ಯಾಕ್ ಕಲರ್ ಬ್ಯಾಗ್ ಮೇಲೆ ಇದೆ. ಬ್ಲ್ಯಾಕ್ ಕಲರ್ ನೋಡಿಲಿ. ನೀನೋಗಮ್ಮ ಕೇಕ್ ಕೊಡ. ಏನು ಪಾಪ ನಿಂತಿತ್ತು ಸ್ವಲ್ಪ ಸ್ವಲ್ಪ ಕಡು ಫೋಟೋ ಹೊಡೆದು ಬಾಯಿ ಕೊಡು. ಇಲ್ಲಿ ಇಲ್ಲಿ ನೀವು ಹೋಗಿ ಇಲ್ಲಿ ಇಲ್ಲಿ ಈ ಕಡೆಗೆ ಬಾ ಮೊಲೆಗೆ ಕಡೆಗೆ
ಪಾಪ ಕರಿಯ ಬಾ ಅಂತಾನು ಪಾಪ ಹಾ ಏ ಚೂರ್ ಮಾಡಿ ನ್ಯಾಚುರಲಿ ಏನಪ್ಪ ಇದು ಬಾ ಖುಷ್ಬು ಎಲ್ಲಿ ಅಲ್ಲಿ ನೋಡಲಿ ರುಚಿ ಸಿಕ್ಬಿಡ್ತಲ್ಲ ಕೂಡ ಮೇಲೆ ನೋಡ ಅವ್ರು ಬಂದಾಗೆಲ್ಲ ನಗ್ತಾ ಇರ್ತಾರೆ, ಸ್ಮೈಲ್ ಕೊಡ್ತಾರೆ. ಏನೇ ಓದ್ತಿದ್ದ ನೀವು ಅವಾಗಿಂದ ಏನ್ ಮಾಡಿದ್ರಿ? ಇಲ್ಲ ಇಲ್ಲ ಆನೆ ಇಲ್ಲ ಪಾಪು ಬೇಡ, ಚಿಕ್ಕಪ್ಪ ಬೇಡ ಬೇಡ, ಪಾಪು ಬೇಡ. ಇಲ್ಲಿ ಚಾವಿ ಆರಾಮ ಬಾಮ ಖುಷ್ಬು ಇದು ಕೇಕ್ ಬಿಡುವ ಕೊಡಿ ಇಲ್ಲಿ 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 ನೋಡ ಚಾವಿ ಇಲ್ಲಿ ನೋಡ ಚಾವಿ ಟೈಗರ್ ಚಾವಿ ಇಲ್ಲಿ ನೋಡ ಏ